ನಾಳೆನೆ ಇವಾಗ ಮೊದಲೇ ಕಂಟೆಸ್ಟೆಂಟ್ ಗೌತಮಿ ಜಾಧವ್ ಅಂತ ಆಲ್ರೆಡಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಅವರು ನರಕಕ್ಕೆ ಹೋಗ್ಬೇಕಾ ಸ್ವರ್ಗಕ್ಕೆ ಹೋಗ್ಬೇಕಾ ಅಂತ ಆಲ್ರೆಡಿ ಒಂದು ಫೋಲ್ ಬಿಟ್ಟಿದ್ರು. ಬಟ್ ಈಗ ಕೇವಲ 10 ನಿಮಿಷ ಮಾತ್ರ ಇರುತ್ತದೋ, ಅದಾದ್ಮೇಲೆ ವೋಟ್ ಮಾಡಕ್ ಆಗಲ್ಲ. ಆದ ಕಾರಣ ಆ ಕೊಟ್ಟಿರೋ ಟೈಮಲ್ಲೇನೆ ಬೇಗನೆ ವೋಟ್ ಮಾಡಿ. ಈಗ ಸೆಕೆಂಡ್ ಕಂಟೆಸ್ಟೆಂಟ್ ಬಂದ್ಬಿಟ್ಟು ಲಾಯರ್ ಜಗದೀಶ್, ನೋಡಿರ್ತೀರಾ ಸ್ವಲ್ಪ ಜಾಸ್ತಿನೇ ಮಾತಾಡ್ತಾರ ಅವರನ್ನೇ ಸೆಕೆಂಡ್ ಕಂಟೆಸ್ಟೆಂಟ್. ಮತ್ತೆ ಅವರು ಅಂತೂ ಸ್ವರ್ಗಕ್ಕೆ ಹೋಗ್ಬೇಕಾ ನರಕಕ್ಕೆ ಹೋಗ್ಬೇಕಂತ ಅವ್ರಿಗೂ 10 ನಿಮಿಷ ಮಾತ್ರ ಟೈಮ್ ಇರುತ್ತೆ. ಆ 10 ನಿಮಿಷದಲ್ಲೇ ನಾವು ವೋಟ್ ಮಾಡ್ಬೇಕು, ಇಲ್ಲಾಂದ್ರೆ ಮಿಸ್ ಆಗ್ಬಿಡುತ್ತೆ. ನನಗನ್ಸುತ್ತೆ 100% ಎಲ್ಲರೂ ನರಕಕ್ಕೆ ಹೋಗ್ಬೇಕಂತ ವೋಟ್ ಮಾಡ್ತಾರೆ ಅವ್ರ ಬಗ್ಗೆ. ಯಾಕಂದ್ರೆ ರೀಸೆಂಟ್ ಆಗಿ ಅವರು ಅವ್ರ ಮಾತುಗಳಾಗ್ಲಿ ಅವ್ರದ್ದು ಒಂದು ಇದಾಗ್ಲಿ ನೋಡಿದಾಗ ಅಬ್ಸರ್ವ್ ಮಾಡಿದಾಗ ತುಂಬಾ ಜನ ಸ್ವರ್ಗಕ್ಕೆ ಹೋಗ್ಬೇಕಂತಾನೆ ವೋಟ್ ಮಾಡ್ತಾರೆ. ನೀವು ವೋಟ್ ಮಾಡಿ ಯಾರು ಎಲ್ಲಿ ಹೋಗ್ಬೇಕಂತ. ಸೆಕೆಂಡ್ ಕಂಡೀಷನ್ ಬಂದ್ಬಿಟ್ಟು ಹೇಳ್ದಲ್ಲ ಲಾಯರ್ ಜಗದೀಶ್ ಅಂತ, ಮೊದಲೇ ಕಂಡೀಷನ್ ಬಂದ್ಬಿಟ್ಟು ಗೌತಮಿ ಜಾಧವ್ ಅಂತ. ಸತ್ಯ ಸೀರಿಯಲ್ ಅಲ್ಲಿ ಮಾಡಿದ್ರು. ಸತ್ಯ ಸೀರಿಯಲ್ ಅಲ್ಲಿ ಅವ್ರು ಮಾಡಿರೋ ಗೌತಮ್ ಜಾಧವ್ಗೆ ಆಲ್ಮೋಸ್ಟ್ ಅಲ್ಲಿ ಸ್ವರ್ಗಕ್ಕೆ ಹೋಗ್ಬೇಕಂತ ವೋಟ್ಸ್ ಬರ್ತಾ ಇದೆ ಅಂತ ಒಂದು ಮಾಹಿತಿ ಸಿಗ್ತಾ ಇದೆ. ಅದಾದ್ಮೇಲೆ ಈಗ ಲಾಯರ್ ಜಗದೀಶ್ ಅವರು ಖಂಡಿತವಾಗ್ಲೂ ನರಕಕ್ಕೆ ವೋಟ್ ಮಾಡ್ತಾರೆ ಎಲ್ಲರೂ. ಮತ್ತೆ ಇದ್ರ ಬಗ್ಗೆ ನಿಮ್ಗೆ ಹೇಗೆ ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ. ಲೈವ್ ಅಪ್ಡೇಟ್ ಸಿಗ್ತಾ ಇರುತ್ತೆ ನಮ್ಮ ಚಾನಲ್ ಅಲ್ಲಿ, ವಿಶೇಷವಾಗಿ ಬಿಗ್ ಬಾಸ್ ಬಗ್ಗೆ. ಚಾನಲ್ ಯಾರು ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡ್ದಾನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.